ಗಾಯತ್ರಿ ಮಂತ್ರದ ಒಂದು ಜಪ ಅದು ಹೇಗೆ ಸಫಲ ಆಗ್ತದೆ ಅನ್ನೋದನ್ನ ಈ ಒಂದು ಭಾಗದಲ್ಲಿ ನಾವು ನೋಡಬೇಕು. ಬೃಹದಾರಣ್ಯಕ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ತಸ್ಯಾಹ ಅಗ್ನಿರೇವ ಮುಖಂ ಯದಿಹವಾ ಅಪಿ ಬಹ್ವ್ಯವ ಅಗ್ನಾವಭ್ಯಾದಸತಿ ಸರ್ವಮೇವ ಏತತ್ ಸಂದಹತಿ ಏವಂ ಹೈವ ಏವಂ ವಿತ್ ಯದ್ಯಪಿ ಬಹ್ವ್ಯವ ಪಾಪಂ ಕುರುತೆ ಸರ್ವಂ ಏವ ತತ್ ಸಂಸಾಯ ಶುದ್ಧಃ ಪೂತಃ ಅಜರಃ ಅಮೃತಃ ಭವತಿ ಅಂತ ಆ ಅಧ್ಯಾಯದ 19ನೇ ಬ್ರಾಹ್ಮಣ. ಇದು 7ನೇ ಅಧ್ಯಾಯದ 19ನೇ ಬ್ರಾಹ್ಮಣ. ತಸ್ಯಾಹ ಅಗ್ನಿರೇವ ಮುಖಂ, ಈ ಅಗ್ನಿಮಂಡಲದಲ್ಲಿರುವಂತಹ ಅಗ್ನಿ ಶಬ್ದವಾಚ್ಯನಾದಂತಹ ಪರಶುರಾಮ ಏನಿದ್ದಾನೆ ಅವನೇ ಈ ಗಾಯತ್ರಿಯ ಮೊದಲನೇ ಅಕ್ಷರದ ಅರ್ಥಾತ್ ತಕಾರದ ದೇವತಾ. ಅಗ್ನಿಯಲ್ಲಿ ಏನು ಹಾಕಿದ್ರು ಅದನ್ನೆಲ್ಲ ಅಗ್ನಿ ಸುಟ್ಟು ಭಸ್ಮ ಮಾಡ್ತದೆ, ನಮಗಿದು ಗೊತ್ತಿದೆ. ಅದರಂತೆ ಗಾಯತ್ರಿಯ ಪ್ರಥಮಾಕ್ಷರದಿಂದ ಪ್ರತಿಪಾದಿತವಾದ ರೂಪವನ್ನ ಯಾರು ತಿಳ್ಕೋತಾರೆ ಅವರು ತಮಗೆ ಆಕಸ್ಮಿಕವಾಗಿ ಬಂದು ಅಂಟುವ ಎಲ್ಲ ಪಾಪಗಳನ್ನು ತೊಳ್ಕೊಳ್ತಾರೆ. ಮತ್ತೆ ಪ್ರತಿಗ್ರಹ ದೋಷ ಏನನ್ನಾದರೂ ದಾನ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿದಾಗ ಬಂದಿರುವಂತಹ ದೋಷಗಳು ಅವೆಲ್ಲವನ್ನೂ ಕೂಡ ಆತ ತೊಳ್ಕೊಂಡು ಶುದ್ಧನಾಗ್ತಾನೆ ಅಂತ ಅದರ ತಾತ್ಪರ್ಯ. ಅದರ ಭಾಷ್ಯದಲ್ಲಿ ವಕ್ತವ್ಯ ಭಗವಾನ್ ವಿಷ್ಣು ಗಾಯತ್ರ್ಯಾ ಮುಖ ಸಂಸ್ಥಿತ ಮಂಡಲಗಃ ನಿತ್ಯಂ ಅಗ್ನಿನಾಮ ಅಗ್ರಣೀತ್ವತಃ ಗಾಯತ್ರ್ಯಾಸ್ತು ಪರಿಜ್ಞಾನಂ ಜ್ಞಾತೆ ಮುಖಗತೆ ಹರೌ ಸಫಲಂ ಭವೇತ್ ಅನ್ಯಥಾತು ನ ಸಮ್ಯಕ್ ಫಲದಂ ಭವೇತ್. ಗಾಯತ್ರಿ ಮುಖಗೋ ವಿಷ್ಣು ಜ್ಞೇಯತ್ ಸರ್ವಾತ್ಮನಾ ತತಃ ಸಂಹರ್ತಾ ಸರ್ವದೋಷಾಣಾಂ ಅಗ್ನಿಸ್ಥ ಸರ್ವದಾಹಕಃ ನಿತ್ಯಾನಂದಃ ಅಗ್ನಿವರ್ಣಶ್ಚ ರಾಮಃ ಪರಶುಭೃತ್ ಸದಾ ಅಂತ ಗಾಯತ್ರಿ ಸಂಹಿತಾ ಅನ್ನೋ ಒಂದು ಗ್ರಂಥದ ಮಾತನ್ನು ಆಚಾರ್ಯರು ಇಲ್ಲಿ ಉದ್ಧರಿಸ್ತಾರೆ. ಈ ಅಗ್ನಿ ಮಂಡಲದಲ್ಲಿ ಅಗ್ನ್ಯಂತರ್ಗತನಾಗಿ ಪರಶುರಾಮ ಇದ್ದಾನೆ. ಅವನಿಗೆ ಅಗ್ನಿ ಅಂತ ಹೆಸರು ಯಾಕೆ? ಅಗ್ನಿನಾಮ ಅಗ್ರಣೀತ್ವತಃ. ಅಗ್ನಿ ಅಂದ್ರೆ ಪ್ರೇರಕ. ಅಗ್ನಿಯ ಶಕ್ತಿಯಿಂದಾಗಿಯೇ ಎಲ್ಲಾ ಕಾರ್ಯಗಳು ನಡೆಯೋದು. ಮನೆಯ ಅಡಿಗೆಯ ಕೆಲಸಗಳು, ದೊಡ್ಡ ದೊಡ್ಡ ಯಂತ್ರಗಳು, ವಾಹನಗಳು ಪ್ರತಿಯೊಂದನ್ನು ಕೂಡ ನಡೆಯುವುದು ಒಂದಲ್ಲ ಒಂದು ರೀತಿಯಾದ ಇಂಧನವನ್ನು ನಾವು ಉಪಯೋಗ ಮಾಡಿದಾಗ ಆ ಇಂಧನ ಸುಟ್ಟು ಅದರಿಂದಲೇ ಅಗ್ನಿ ಶಕ್ತಿ ತಯಾರಾಗಿ ಅದರಿಂದ ಈ ಜಗತ್ತೆಲ್ಲವೂ ನಡೆಯೋದು, ನಮಗಿದು ಗೊತ್ತಿದೆ. ಆದ್ರಿಂದ ಸರ್ವ ಪ್ರೇರಕ ಅವನು. ಅಗ್ನಿನಾಮಕನಾಗಿ ಅಗ್ನಿ ಮಂಡಲದಲ್ಲಿದ್ದಾನೆ ಭಗವಂತ. ಅವನು ಗಾಯತ್ರಿಯ ಪ್ರಥಮಾಕ್ಷರ ಅಂದ್ರೆ ತಕಾರದಲ್ಲಿದ್ದಾನೆ ಅಂತ ತಿಳಿಯಬೇಕು. ಆ ಗಾಯತ್ರಿಯ ಪ್ರಥಮಾಕ್ಷರದಲ್ಲಿರುವ ಆ ಹರಿಯನ್ನ ತಿಳಿದ್ರಿಂದಲೇ ಗಾಯತ್ರಿಯ ಜ್ಞಾನ, ಗಾಯತ್ರಿಯ ಜಪ ಇದೆಲ್ಲ ಸಫಲ ಆಗ್ತದೆ. ಇಲ್ಲದೆ ಹೋದರೆ ಗಾಯತ್ರಿಯ ಜಪ, ಅದರ ಜ್ಞಾನ ಪೂರ್ಣ ಫಲವನ್ನು ಕೊಡೋದಿಲ್ಲ. ಆದ್ರಿಂದ ಆ ಪ್ರಥಮಾಕ್ಷರ ಪ್ರತಿಪಾದ್ಯನಾದ ಭಗವಂತನನ್ನ ತಿಳಿಯಬೇಕು ಅಂತ ಅದರ ಅಭಿಪ್ರಾಯ. ಈ ಅಗ್ನಿ ಎಲ್ಲಾ ಇಂಧನವನ್ನು ದಹಿಸ್ತದೆ, ಸುಟ್ಟು ಬೂದಿ ಮಾಡ್ತದೆ. ಅದರಂತೆ ಅಗ್ನ್ಯಂತರ್ಗತನಾದ ಈ ಪರಶುರಾಮ ಅವನು ಕೂಡ ಇದ್ದಾನೆ. ನಿತ್ಯ ಆನಂದ ಸ್ವರೂಪ ಅವನು. ಅಗ್ನಿಯಂತೆಯೇ ಕೆಂಬಣ್ಣವುಳ್ಳವನು, ಥಳಥಳಿಸುವ ಬಣ್ಣವುಳ್ಳವನು. ಪರಶುಧಾರಿಯಾದಂತಹ ರಾಮ ಅಗ್ನಿ ಎಲ್ಲ ಪಾಪಗಳನ್ನು ಸುಟ್ಟರೆ, ಎಲ್ಲ ಇಂಧನಗಳನ್ನು ಆತ ಅದು ಸುಟ್ಟರೆ, ಈ ಪರಶುರಾಮ ನಮ್ಮೆಲ್ಲ ಪಾಪಗಳನ್ನು ಕೂಡ ಪರಿಹರಿಸ್ತಾನೆ. ಆದ್ದರಿಂದ ಆ ಪರಶುರಾಮನ ಧ್ಯಾನವನ್ನ ಯಾವತ್ತೂ ಕೂಡ ಮಾಡಬೇಕು. ಗಾಯತ್ರಿಯ ಪ್ರಥಮಾಕ್ಷರ ಓಂ ಭೂಹು, ಓಂ ಭೂರ್ಭುವಸ್ವಃ. ಓಂ ಅನ್ನೋದು ಓಂಕಾರ, ಭೂರ್ಭುವಸ್ವಃ ಅನ್ನೋದು ವ್ಯಾಹೃತಿಗಳು. ಇದಾದ್ಮೇಲೆ ವಾಸ್ತವಿಕವಾದ ಗಾಯತ್ರಿ ಪ್ರಾರಂಭ. ನಾವು ಅದನ್ನು ಹಿಂದೆ ನೋಡಿದ್ದೇವೆ. ಅಲ್ಲಿ ತತ್ ಅಂತೇನು ಮೊದಲನೇ ಅಕ್ಷರ ಇದೆಯಲ್ಲ, ಅದರಿಂದ
ವಾಚ್ಯನಾದವನೇ ಈ ಪರಶುರಾಮ. ತತ್ ಶಬ್ದಕ್ಕೊಂದು ವೈಶಿಷ್ಟ್ಯ ಹೀಗಿದೆಯಲ್ಲ, ಗಾಯತ್ರಿಯ 10 ಪದಗಳನ್ನು ನಾವು ಪರಿಗಣಿಸಿದ್ದೀವಿ, ಹಿಂದೆ ಅದನ್ನು ನೋಡಿದ್ದೇವೆ. ಗಾಯತ್ರಿಯ 10 ಪದಗಳಿಂದ ಈ ಭಗವಂತನ ಮತ್ಸ್ಯಾದಿ 10 ಅವತಾರಗಳು ವಾಚ್ಯ ಆಗಿವೆ. ಹಾಗಾಗಿ ತತ್ ಎಂಬ ಶಬ್ದದಿಂದ ಮತ್ಸ್ಯ ರೂಪ ವಾಚ್ಯ ಆಗಿದೆ. ತತ ಅಂದ್ರೆ ವ್ಯಾಪ್ತವಾದದ್ದು, ತನೋತಿ ವಿಸ್ತಾರಯತಿ ಅಂತ, ತನು ವಿಸ್ತಾರೆ ಅಂತ. ಮನು ರಾಜನ ಕೈಯಲ್ಲಿ ಮೊದಲದು ಸಣ್ಣ ಮೀನಾಗಿತ್ತು, ಮುಂದೆ ಅದನ್ನು ಬೆಳೆದು ದೊಡ್ಡದಾಯಿತು. ಹೀಗೆ ತನು ವಿಸ್ತಾರಗೊಂಡಿದ್ದರಿಂದ ತತ್ಶಬ್ದದಿಂದ ವಾಚ್ಯವಾದದ್ದು ಮತ್ಸ್ಯ ರೂಪ. ತತ್ಶಬ್ದದಿಂದ ವಾಚ್ಯನಾದವನು ಕೇಶವ, ಅದನ್ನು ನಾವು ನೋಡಿದ್ದೇವೆ. ಗಾಯತ್ರಿ 24 ಅಕ್ಷರಗಳಿಂದ ಭಗವಂತನ 24 ರೂಪಗಳು ವಾಚ್ಯ ಅಂತ ನೋಡುವಾಗ ತತ್ಶಬ್ದದಿಂದ ವಾಚ್ಯನಾದವನು ಕೇಶವ. ಅಲ್ಲಿ ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ರುದ್ರ, ಅವರಿಬ್ಬರಲ್ಲಿಯೂ ಕೂಡ ವ ಅಂದ್ರೆ ವರ್ತತೆ, ಅಂದ್ರೆ ವ್ಯಾಪ್ತನಾಗಿದ್ದಾನೆ, ಜಗತ್ತಿನ ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನೆ. ಆದ್ರಿಂದ ತತ್ ಎಂದರೆ ಕೇಶವ ಅಂತಾನೆ ನಾವು ನೋಡಿದ್ವಿ. ತತ್ ಎಂಬ ಶಬ್ದಕ್ಕೆ ಪರಶುರಾಮನು ಹೇಗೆ ವಾಚ್ಯ ಅಂತ ನಾವು ನೋಡ್ಬೇಕಲ್ಲ. ಅದನ್ನ ಈ ಉಪನಿಷತ್ ಭಾಷ್ಯದಲ್ಲಿ ಅಥವಾ ಇತ್ತೀಚಿನ ವ್ಯಾಖ್ಯಾನಕಾರರು ಯಾರು ಕೂಡ ತತ್ ಎಂಬ ಶಬ್ದದಿಂದ ಪರಶುರಾಮ ಹೇಗೆ ವಾಚ್ಯ ಅಂತ ಅನ್ನೋದನ್ನು ವರ್ಣನೆ ಮಾಡಿದ್ದು ನನಗೆ ಕಂಡು ಬರೋದಿಲ್ಲ. ಹೀಗೊಂದು ಪ್ರಯತ್ನ ಮಾಡ್ತೇನೆ. ತತ್ ಅಂದ್ರೆ ತನು ವಿಸ್ತಾರೆ ಅಂತ ಅರ್ಥ, ವಿಸ್ತರಿಸುವುದು. ಯಾವುದನ್ನು ವಿಸ್ತರಿಸುವುದು ಅಂದ್ರೆ ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುವುದು. ನಮಗೆ ಜ್ಞಾನವನ್ನು ಕೊಟ್ಟು ನಮ್ಮ ವ್ಯಕ್ತಿತ್ವವನ್ನ ವಿಸ್ತರಿಸ್ತಾನೆ ಈ ಭಗವಂತ, ಪರಶುರಾಮ ರೂಪಿಯಾದ ಭಗವಂತ. ಅವನೇ ಈ ದೋಷಗಳನ್ನು ಪರಿಹರಿಸ್ತಾನೆ. ಇದಕ್ಕೆ ಭಾಗವತ ತಾತ್ಪರ್ಯದ ಒಂದು ಸಂವಾದ ಇದೆ ಅಂತ ನನಗೆ ಕಾಣಿಸ್ತದೆ, ಒಂದು ಬೆಂಬಲ ಇದೆ ಈ ವ್ಯಾಖ್ಯಾನ ಮಾಡಲಿಕ್ಕೆ. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕ ಜ್ಞಾನಾದಿ ರಕ್ಷಕೋ ವಿಷ್ಣು ಜಾಮದಜ್ಞಾದಿ ರೂಪವಾನ್ ಜ್ಞಾನಾದ್ಯುತ್ಪಾದಕೋ ನಿತ್ಯಂ ಕೃಷ್ಣಾದಿ ದೋಷನಾಶಕ ಅಂತ ಅಲ್ಲಿ ಬರುವ ಒಂದು ಅನುಸಂಧಾನ. ಭಗವಂತ ಎಲ್ಲ ರೂಪಗಳಿಂದ ಎಲ್ಲವನ್ನೂ ಮಾಡಬಲ್ಲ, ಆದರೆ ಹಯಗ್ರೀವಾದಿ ರೂಪಗಳಿಂದ ಜ್ಞಾನವನ್ನು ರಕ್ಷಿಸ್ತಾನೆ, ನಮಗಿರುವ ಜ್ಞಾನವನ್ನು. ಜಾಮದಜ್ಞ ಅಂದ್ರೆ ಪರಶುರಾಮ ರೂಪದಿಂದ ಜ್ಞಾನಾದ್ಯುತ್ಪಾದಕ, ನಮಗೆ ಜ್ಞಾನವನ್ನು ಕೊಡ್ತಾನೆ. ಮತ್ತೆ ಕೃಷ್ಣ ಮೊದಲಾದ ರೂಪಗಳಿಂದ ನಮ್ಮ ವ್ಯಕ್ತಿತ್ವವನ್ನು ಶುದ್ಧ ಮಾಡ್ತಾನೆ ಅಂತ ಅಲ್ಲಿದೆ. ಈ ಪರಶುರಾಮ ರೂಪಿಯಾದಂತಹ ಭಗವಂತನು ಕೂಡ ಜ್ಞಾನವನ್ನು ಕೊಡ್ತಾನೆ ಅಂತ ಭಾಗವತ ತಾತ್ಪರ್ಯ ಹೇಳ್ತದಲ್ಲ, ಅದೇ ತನು ವಿಸ್ತಾರೆ, ನಮ್ಮ ಜ್ಞಾನವನ್ನು ಹೆಚ್ಚಿಸ್ತಾನೆ. ಅಗ್ನಿ ಎಲ್ಲ ವೇದಗಳಿಗೂ ಕೂಡ ಅಭಿಮಾನಿ. ಅಂತಹ ಅಗ್ನ್ಯಂತರ್ಗತನಾದಂತಹ ಪರಶುರಾಮನನ್ನ ಧ್ಯಾನ ಮಾಡಿದರೆ ಅಗ್ನಿಯ, ಅವನಲ್ಲಿ ಅಂತರ್ಗತನಾದಂತಹ ಪ್ರಾಣನ, ಅವನಲ್ಲಿ ಅಂತರ್ಗತನಾದಂತಹ ಈ ಪರಶುರಾಮನ ಅನುಗ್ರಹದಿಂದ ನಮ್ಮ ಜ್ಞಾನದ ಕ್ಷಿತಿಜ ಅದು ದಿನೇ ದಿನೇ ವಿಸ್ತೃತ ಆಗ್ತಾ ಹೋಗ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇರ್ಜುನ ಅಂತ ಭಗವದ್ಗೀತಾವನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಜ್ಞಾನವೊಂದು ನಮ್ಮಲ್ಲಿ, ಜ್ಞಾನದ ಕಿಡಿಯೊಂದು ನಮ್ಮಲ್ಲಿ ಪ್ರಜ್ವಲಿತ ಆದರೆ ಅದು ಅಗ್ನಿಯಾಗಿ ಪರಿಣಮಿಸಿ ನಮ್ಮ ಎಲ್ಲ ಸತ್ಕರ್ಮ ದುಷ್ಕರ್ಮಗಳನ್ನೆಲ್ಲ ಭಸ್ಮ ಮಾಡಿ ನಮ್ಮನ್ನ ಮುಕ್ತಿಗೆ, ಶಾಶ್ವತವಾದ ಜೀವನಕ್ಕೆ ಅಣಿಗೊಳಿಸ್ತದೆ ಅಂತ ನಾವು ನೆನಪು ಮಾಡ್ಕೊಳ್ಬೇಕು. ಹೀಗೆ ಜ್ಞಾನವನ್ನು ಕೊಟ್ಟು ಜ್ಞಾನವನ್ನು ವಿಸ್ತರಿಸಿ ಆ ಮೂಲಕ ನಮ್ಮೆಲ್ಲರ ಪಾಪಗಳನ್ನು ಕೂಡ ಸುಟ್ಟು ಹಾಕುವಂಥವನು, ನಮ್ಮ ಕರ್ಮಗಳನ್ನು ಸುಟ್ಟು ಹಾಕುವಂಥವನು ಈ ಅಗ್ನ್ಯಂತರ್ಗತನಾದಂತಹ ಪರಶುರಾಮ. ಹೀಗೆ ತನೋತಿ ಅಂದ್ರೆ ತನು ವಿಸ್ತಾರೆ, ಜ್ಞಾನವನ್ನು ವಿಸ್ತರಿಸುವ ಮೂಲಕ ಆ ಪರಶುರಾಮನೇ ತತ್ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಹಿಂದೆ ಅಲ್ಲಿ ಬಂದಿರುವಂತಹ ಅರ್ಥವನ್ನ ತತ್ ಎಂಬ ಶಬ್ದದಿಂದ ಮತ್ಸ್ಯ ಹೇಗೆ ವಾಚ್ಯ ಅನ್ನೋದಂತ ಬನ್ನಂಜೆ ಗೋವಿಂದಾಚಾರ್ಯ ಹೇಳಿದ್ದನ್ನ ಈ ಹಿಂದೆ ನೋಡಿದ್ದೀವಿ. ಅದನ್ನೇ ಈ ಪರಶುರಾಮನಿಗೂ ಅನ್ವಯಿಸಲಿಕ್ಕೆ ಬರ್ತದೆ ಅಂತ ನಂದು ಆಲೋಚನೆ. ಇದಕ್ಕಾಗಿ ಆ ಪರಶುರಾಮನನ್ನ ಅಲ್ಲಿ ಧ್ಯಾನಿಸಬೇಕು. ಪರಶುರಾಮ ರೂಪಿಯಾದ ಭಗವಂತನ ಚಿಂತನದಿಂದ ಆ ಗಾಯತ್ರಿಯ ಜ್ಞಾನ ಅಂತ ಅನ್ನೋದು ಸಫಲ ಆಗ್ತದೆ. ಆ ಗಾಯತ್ರಿಯ ಜಪವನ್ನ ಮಾಡಿದವನಿಗೆ ಯಾವುದೇ ರೀತಿಯಾದಂತಹ ದೋಷವು ತಟ್ಟೋದಿಲ್ಲ. ಪ್ರತಿಗ್ರಹಾದಿ ದೋಷಗಳನ್ನು ಕೂಡ ಆತ ಕಳ್ಕೋತಾನೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೇ ಈ ಒಂದು ವಿಷಯ ಕೂಡ ಬಂದಿದೆ. ಸಮ್ಯಕ್ ಬ್ರಹ್ಮ ಪದಾವಾಪ್ತಿಂ ತದ್ಯೋಗ್ಯ ಮುಕ್ತಿಮೇವ ಚ ಬ್ರಹ್ಮಣೋಪಾಸಿತೋ ದದ್ಯಾತ್ ಗಾಯತ್ರ್ಯಾ ಪುರುಷೋತ್ತಮಃ ಅಲೇಪಂ ಸರ್ವಪಾಪೇಭ್ಯಃ ವಿಶೇಷೇಣ ಪ್ರತಿಗ್ರಹಾತ್ ತದ್ಯೋಗ್ಯ ಮುಕ್ತಿಮನ್ಯೇಷಾಂ ಯಥಾ
ಯಥಾಯೋಗ್ಯಂ ಉಪಾಸಿತ ಅಂತ ಇದು ಬೃಹದಾರಣ್ಯಕ ಭಾಷ್ಯ. ನಾವೀಗೇನು ಅಜ್ಞಾಂತರ್ಗತ ಪರಶುರಾಮ ತತ್ಶಬ್ದದಿಂದ ವಾಚ್ಯ ಅನ್ನೋ ಭಾಗವನ್ನು ನೋಡಿದ್ವಿ, ಅದ್ರ ಹಿಂದೆ ಬರುವಂತ ಭಾಗ ಇದು. ಚತುರ್ಮುಖ ಭಗವಂತನನ್ನ ಗಾಯತ್ರಿ ಮಂತ್ರದಿಂದ ನಿತ್ಯ ಉಪಾಸಿಸ್ತಾನೆ. ಆ ಚತುರ್ಮುಖ ಬ್ರಹ್ಮನಿಗೆ ಬ್ರಹ್ಮ ಪದವಿಯನ್ನೇ ಭಗವಂತ ಕೊಟ್ಟಿದ್ದಾನೆ ಈ ಮಂತ್ರದ ಫಲವಾಗಿ. ನಮ್ಮಂಥವ್ರು ಗಾಯತ್ರಿ ಜಪವನ್ನ ಪಠನ ಮಾಡಿದಾಗ ನಮಗೆ ಬ್ರಹ್ಮ ಪದವಿ ಸಿಗದೇ ಇರಬಹುದು, ಆದರೆ ನಮಗೇನು ಸಿಗಬೇಕೋ ಅದು ಸಿಗ್ತದೆ. ಮತ್ತೆ ಯಾವುದೇ ರೀತಿಯಾದಂತಹ ಪಾಪಗಳ ಲೇಪ ಆಗೋದಿಲ್ಲ. ವಿಶೇಷವಾಗಿ ದಾನ ಸ್ವೀಕಾರ ಮಾಡಿದ್ರಿಂದ, ಮತ್ತೊಬ್ಬರಿಂದ ದಾನ ಸ್ವೀಕಾರ ಮಾಡಿದ್ರಿಂದ ನಮಗೆ ನಮ್ಮ ತಪಸ್ಸು, ನಮ್ಮ ಯಶಸ್ಸು, ನಮ್ಮ ಪುಣ್ಯ ಎಲ್ಲ ಕ್ಷೀಣ ಆಗ್ತದೆ ಅಂತ ಶಾಸ್ತ್ರ ಎಚ್ಚರಿಸಿದೆ. ಪ್ರತಿಗ್ರಹಂ ಮನ್ಯಮಾನಃ ತಪಸ್ತೇಜೋ ಯಶೋನುದಂ ಅಂತ. ಪ್ರತಿಗ್ರಹ, ಇನ್ನೊಬ್ಬರಿಂದ ದಾನ ಸ್ವೀಕಾರ ಮಾಡುವುದು, ನಮ್ಮ ಗಳಿಸಿದ ತಪಶಕ್ತಿ, ಮಂತ್ರಗಳ ಶಕ್ತಿ, ತೇಜಸ್ಸು ಅಂದ್ರೆ ಜ್ಞಾನದ ತೇಜಸ್ಸು, ಮುಖದಲ್ಲಿರುವಂತಹ ಬ್ರಹ್ಮ ತೇಜಸ್ಸು, ಇವು ಮೊದಲಾದದ್ದು, ಯಶಸ್ಸು, ನಮ್ಮ ಕೀರ್ತಿ, ಇವೆಲ್ಲದಕ್ಕೂ ಕೂಡ ಘಾತಕ ಅಂತ ಭಾಗವತ ಹೇಳಿದೆ. ಹಾಗೆ ಪ್ರತಿಗ್ರಹ ದೋಷದಿಂದ ಬರುವಂತಹ ಆ ಯಾವ ಪಾಪವೂ ಕೂಡ ತಟ್ಟದಂತೆ ಮಾಡ್ತಾನೆ ಪರಮಾತ್ಮ. ನಮಗೂ ಮುಕ್ತಿ ಆಗ್ತದೆ, ಬ್ರಹ್ಮನಿಗೂ ಮುಕ್ತಿ ಆಗ್ತದೆ. ಬ್ರಹ್ಮನಿಗಾಗುವ ಮುಕ್ತಿ ಬಹಳ ದೊಡ್ಡದು, ನಮಗಾಗುವಂಥ ಮುಕ್ತಿ ಬಹಳ ಸಣ್ಣದು ಅಂತ ಅದರ ತಾತ್ಪರ್ಯ. ಇಲ್ಲಿಗೆ ಗಾಯತ್ರಿ ಮೊದಲಕ್ಷರದಿಂದ ಪ್ರತಿಪಾದ್ಯನಾದ ಪರಶುರಾಮ, ಅವನ ಜ್ಞಾನದಿಂದ ಪ್ರಾಪ್ತವಾಗುವಂತಹ ಪ್ರತಿಗ್ರಹ ದೋಷಗಳ ಪರಿಹಾರ, ಸರ್ವ ಪಾಪಗಳ ಪರಿಹಾರ, ಇದರ ಕುರಿತಾಗಿ ನಾವಿಲ್ಲಿ ನೋಡಿದ್ದೀವಿ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.